ತುಂಗಭದ್ರಾ ಎಡದಂಡೆ ಕಾಲುವೆ ಇವತ್ತು ತಮ್ಗೆಲ್ಲ ಗೊತ್ತಿದೆ, ಇವತ್ತು ಒಡೆದೋಗ್ಬಿಟ್ಟಿದೆ. ಇವತ್ತು ಒಡೆದು ರೈತರ ಭೂಮಿಯಲ್ಲಿ ಬೆಳೆದಿರ್ತಕ್ಕಂತ ಭೂಮಿಯಲ್ಲಿ ನೀರೋಗಿ ರೈತರ ಭತ್ತ ನಾಶ ಆಗಿದೆ. ಇದು ಇವತ್ತು ಅಕಸ್ಮಾತ್ ಆಗಿರ್ತಕ್ಕಂತ ಘಟನೆ ಅಲ್ಲ. ಈಗ ಹಲವಾರು ತಿಂಗಳ ಹಿಂದೆ ತಮ್ಮ ಪತ್ರಿಕಾದಲ್ಲಿ ಮತ್ತು ಟಿವಿ ಮಾಧ್ಯಮದಲ್ಲಿ ಇಲ್ಲಿ ಭೋಂಗ ಬಿದ್ದಿದೆ ಅಂತ ಒಂದು ರಿಪೋರ್ಟ್ ಆಗಿತ್ತು. ಸ್ಥಳೀಯ ರೈತರು ಸಹ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಇಲ್ಲಿ ನೀರು ಲೀಕ್ ಆಗ್ತಾ ಇದೆ, ಇದನ್ನ ಬಂದು ನೋಡಿ ಅಂತಂದು. ಅಷ್ಟಾದ್ರೂ ಇಲ್ಲಿರ್ತಕ್ಕಂತ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ನಿನ್ನೆ ಈ ಪ್ರಮಾಣದ ಇಲ್ಲಿ ತಾವು ನೋಡ್ತಿರ್ತಕ್ಕಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಕೆನಲ್ ಒಡೆದೋಗ್ಬಿಟ್ಟಿದೆ. ಒಡೆದು ಇವತ್ತು ಮನೆಯಲ್ಲಿ, ಹೋಟೆಲ್ ಅಲ್ಲಿ, ರೆಸಾರ್ಟ್ ಅಲ್ಲಿ ಮತ್ತು ರೈತರ ಬೆಳೆದಿರ್ತಕ್ಕಂತ ಭೂಮಿಯಲ್ಲಿ ಇವತ್ತು ನೀರು ಹೋಗಿ ಇವತ್ತು ರೈತರ ಬೆಳೆ ನಾಶ ಆಗಿ ಇವತ್ತು ರೈತರು ಇವತ್ತು ಕಷ್ಟವನ್ನ ಅನುಭವಿಸಬೇಕಾಗಿದೆ. ಇಲ್ಲಿ ಇರ್ತಕ್ಕಂಥ ನಾವು ಬಂದಿರತಕ್ಕಂತ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಇವತ್ತು ಆಗ್ರಹ ಮಾಡ್ತೀವಿ, ಇವತ್ತು ರೈತರಿಗೆ ಏನು ಬೆಳೆ ನಾಶ ಆಗಿದೆ ಅದಕ್ಕೆ ಇವತ್ತೇ ಪರಿಹಾರವನ್ನ ಅನೌನ್ಸ್ ಮಾಡಬೇಕು. ಅವರಿಗೆ ಪರಿಹಾರ ಎಷ್ಟು ಅಂತ ಘೋಷಣೆ ಆಗ್ಬೇಕು. ಮತ್ತು ಇದರಲ್ಲಿ ಯಾರ್ಯಾರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರು ಸಸ್ಪೆಂಡ್ ಆಗ್ಬೇಕು. ಮತ್ತೆ ಇಲ್ಲಿ ಇರ್ತಕ್ಕಂತ ಮಂತ್ರಿಗಳು ಮತ್ತೆ ಇಲ್ಲಿ ಇರ್ತಕ್ಕಂತ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತೀನಿ. ಇವತ್ತು ನೋಡಿ, ಇದು ನಿನ್ನೆ ರಾತ್ರಿ 9 ಗಂಟೆ 10 ಗಂಟೆಗೆ ಆಗಿದೆ. ಇದುವರೆಗಾದ್ರೂ ಯಾವ ರಾಜಕಾರಣಿಗಳು, MLA ರಾಗ್ಲಿ, MP ಗಳಾಗ್ಲಿ, ಸಚಿವರಾಗ್ಲಿ ಯಾರು ಬಂದಿಲ್ಲ. ಇಲ್ಲಿ ಇರ್ತಕ್ಕಂತ ಒಬ್ಬ AEE ಇಂಜಿನಿಯರ್ ಮಾತ್ರ ಬಂದಿದ್ದಾರೆ. ಬೋರ್ಡ್ ಅವ್ರು ಯಾರು ಬಂದಿಲ್ಲ, ಜಿಲ್ಲಾ ಅಧಿಕಾರಿಗಳು ಯಾರು ಬಂದಿಲ್ಲ. ಇವತ್ತು ಈ ನಡವಳಿಕೆ ತೋರಿಸುತ್ತೆ ರೈತರನ್ನ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಸರ್ಕಾರ. ಇವತ್ತು ಇದೇ ರೀತಿ ಅವರು ಮುನ್ನಡೆದ್ರೆ ಬರೋ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. ಇವತ್ತು ಅಧಿಕಾರಿಗಳಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬಂದ ತಕ್ಷಣ ಅವರಿಗೆ ಪರಿಹಾರವನ್ನ ಘೋಷಣೆ ಮಾಡ್ಬೇಕು. ಅವ್ರು ಏನಾದ್ರು ಘೋಷಣೆ ಮಾಡ್ಲಿಲ್ಲ ಅಂದ್ರೆ ನಾವು ಬರೋ ದಿನಗಳಲ್ಲಿ ರೈತರ ಪರವಾಗಿ ಪರಿಹಾರ ಕೊಡಿಸೋದಕ್ಕೆ ನಾವು ಉಗ್ರ ಹೋರಾಟವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ. ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಈ ಪರಿಸ್ಥಿತಿ ಬರ್ತಿದೆ. ನೂರಾರು ಕೋಟಿ ಬರುತ್ತೆ ಮೇಂಟೆನೆನ್ಸ್ ದುಡ್ಡು. ಇದಕ್ಕೆ ಮೇಂಟೆನೆನ್ಸ್ ಅನ್ನೋದೇ ಇಲ್ಲ. ಇಲ್ಲಿ ಇದು 3 ತಿಂಗಳಾಗಿ ಬೊಂಗ ಬಿದ್ರು ರಿಪೇರ್ ಆಗಿಲ್ಲ. ಅದು ಆ ಬೊಂಗ ದಿನ ದೊಡ್ಡದಾಗ್ಕೊಂತ ಹೋಗಿದೆ. 3 ತಿಂಗಳಿಂದ ಪತ್ರಿಕೆಯಲ್ಲಿ ವರದಿ ಆಗಿದೆ. ತಮ್ಮ ಮಾಧ್ಯಮ ಮಿತ್ರದನ್ನು ವರದಿ ಮಾಡಿದ್ದಾರೆ 1 ತಿಂಗಳ ಮುಂಚೆ. ಆದ್ರೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಆದ್ರೂ ಇಷ್ಟೆಲ್ಲ ಇದ್ರೂ ನೀರ್ ಬಿಡಕ್ ಹೇಳಿದ್ದಾರೆ. ಮತ್ತೆ ನಿನ್ನೆ ಹೆಚ್ಚಿಗಾಗಿ ಇಲ್ಲಿ ಇರ್ತಕ್ಕಂತ ಸ್ಥಳೀಯ ಶಾಸಕರಿಗೂ ಗಮನಕ್ಕಿದೆ, ಇಲ್ಲಿ ಇರ್ತಕ್ಕಂತ ಉಸ್ತುವಾರಿ ಸಚಿವರ ಗಮನಕ್ಕೂ ಇದೆ. ಇದು ಇಷ್ಟಾದ್ರೂ ಈ ಅಚಾತುರ್ಯ ನಡ್ಕೊಂಡಿದ್ದಾರೆ ಇವತ್ತು ಇಲ್ಲಿ ಇರ್ತಕ್ಕಂತ ನಾಯಕರು. ರಿಪೇರಿ ಮಾಡೋಕ್ಕಿಂತ ಮುಂಚೆ ಈ ಕೂಡಲೇ ಸಾವಿರಾರು ಎಕರೆ ನಾಶ ಆಗಿರ್ತಕ್ಕಂಥ ಭತ್ತಕ್ಕೆ ಮೊದಲು ರೈತರಿಗೆ ಪರಿಹಾರ ಘೋಷಣೆ ಆಗ್ಬೇಕು. 50 ಲಕ್ಷದಷ್ಟು ಘೋಷಣೆ ಇವತ್ತು ಆಗ್ಲೇಬೇಕು. ಆಗ್ಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಇದೇ ರೀತಿ ಮುನ್ನಡೆಯುತ್ತೆ. ಇವತ್ತು ಆ ಹೋರಾಟ ಮತ್ತು ಘೋಷಣೆ ಆದ್ಮೇಲೆ ಇದಕ್ಕೆ ಅದನ್ನ ರಿಪೇರಿ ಮಾಡಕ್ ಅವ್ರು ಕ್ರಮ ತಗೊಳ್ಬೇಕು. ಇಲ್ಲ ಅಂದ್ರೆ ಅಧಿಕಾರಿಗಳು ಬಂದು ಇದನ್ನ ರಿಪೇರಿ ಮಾಡ್ಕೊಂಡು ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡ್ತಾರೆ. ಆಮೇಲೆ ಯಾವುದೇ ಪರಿಹಾರವನ್ನು ಕೊಡೋದಿಲ್ಲ. ಇವತ್ತು ನೋಡ್ತೀರಿ, ಬೆಳೆದ್ ನಿಂತಿದೆ. ಇನ್ನೂ 15 ದಿನಕ್ಕೆ ಅದಕ್ಕೆ ಕೈ ಬರ್ತಕ್ಕಂಥ ಭತ್ತ ಅದನ್ನ ಇವತ್ತು ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಕಾಲುವೆ ಮೇಲೆ ನಿರ್ಲಕ್ಷ್ಯ ಧೋರಣೆ ತೋರಿದ ಏನೇನೆಲ್ಲ ಅಧಿಕಾರಿಗಳಿಗೆ